ರಿಯಲ್ಮಿ ಅವ್ರು ಈ ಒಂದು ಫೋನಲ್ಲಿ 1 ನಿಮಿಷ ಚಾರ್ಜ್ ಮಾಡ್ಬಿಟ್ಟು 1 ಅವರ್ ತನಕ ಆರಾಮಾಗಿ ಮಾತಾಡ್ಬೋದು. ಹಂಗೆ ಅದ್ರಲ್ಲಿ ನೋಡೋದಾದ್ರೆ ವೇಗಲ್ ಲೆದರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೀವು ತಿನ್ಬೇಕಾದ್ರೆ ಏನೇ ಸ್ಟೈನ್ ಬಿಡಿಸ್ಕೊಳ್ಳಿ ಹಿಂಗ್ ಒರೆಸಿದ ತಕ್ಷಣ ಹೋಗ್ಬಿಡುತ್ತೆ. ಈ ಫೋನ್ ನ ಮೇಲಿಂದಾದ್ರೂ ಬಿಸಾಕಿ ನೀರಲ್ಲಾದ್ರೂ ಅದ್ದಿ ಏನೂ ಆಗಲ್ಲ. ಹಂಗೆ ಅದರಲ್ಲಿ AI ಫೀಚರ್ಸ್ ಕೂಡ ಇದೆ, ಜೊತೆಗೆ ಏರ್ ಗೆಸ್ಚರ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಿಮ್ ಕೈ ಮೂವ್ಮೆಂಟ್ ನ ನಿಮ್ ಫೋನ್ ಕ್ಯಾಚ್ ಮಾಡ್ಬಿಟ್ಟು ನಿಮ್ ರೀಲ್ಸ್ ಆಗ್ಲಿ ಶಾರ್ಟ್ಸ್ ಆಗ್ಲಿ ತಿನ್ಬೇಕಾರಾಗ್ಲಿ ಮಲ್ಕೊಂಡಾಗ್ಲಿ ಆರಾಮಾಗಿ ಹಿಂಗ್ ಸ್ವೈಪ್ ಮಾಡಿದ ತಕ್ಷಣ ಮೇಲೆ ಹೋಗ್ತಾ ಇರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಸೊ ಈ ಫೋನ್ ಯಾವುದು, ಈ ಫೋನ್ ಪ್ರೈಸಿಂಗ್ ಏನು, ಇದರಲ್ಲಿ ಕಷ್ಟ ಏನಾಯ್ತು, ಇದರಲ್ಲಿ ಇಷ್ಟ ಏನಾಯ್ತು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಚಾನಲ್ ಹೊಸಬ್ರಾಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ನಮ್ ಚಾನಲ್ ಅಲ್ಲಿ ಇದೇ ಫಸ್ಟ್ ಫೋನ್ ನಾವು ರಿವ್ಯೂ ಮಾಡಕ್ ಹೋಗ್ತಿರೋದು, ಅದೇ ರಿಯಲ್ಮಿ C63. ಇದು ರೀಸೆಂಟ್ ಆಗಿ ಲಾಂಚ್ ಆಗಿದೆ. ಈ ಫೋನ್ ಪ್ರೈಸಿಂಗ್ ಗೆ ಇವ್ರ ಫೀಚರ್ಸ್ ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಯಾಕಂದ್ರೆ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ತಡ ಮಾಡೋದು ಬೇಡ, ಬೇಗ ಫೋನ್ ನ ಅನ್ಬಾಕ್ಸ್ ಮಾಡೋಣ. ಈ ಫೋನಲ್ಲಿ ನಾವು ನೋಡೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಿನಿ ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಕವರ್ ಇದೆ, ಹಂಗೆ ಮ್ಯಾನ್ಯುಯಲ್ ಕೂಡ ಕೊಟ್ಟಿದ್ದಾರೆ. ಇದು ಆಮೇಲೆ ನೋಡೋಣ. ಹಂಗೆ ಇದ್ರಲ್ಲಿ ನೋಡೋದಾದ್ರೆ ಸಿಮ್ ಎಜೆಕ್ಟರ್ ಕೂಡ ಇದೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಇವಾಗ ನೆಕ್ಸ್ಟ್ ನಿಮ್ಗೆ ಫೋನ್ ಸಿಕ್ಬಿಡುತ್ತೆ, ಬಟ್ ಫೋನ್ ನ ಆಮೇಲೆ ನೋಡೋಣ. ಹಂಗೆ ಇದ್ರಲ್ಲಿ ನೋಡೋದಾದ್ರೆ 45 ವಾಟಿನ್ ಸೂಪರ್ ವೋಕ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದ ಫೋನು ಸಕ್ಕತ್ತಾಗಿ ಚಾರ್ಜ್ ಆಗೋಗುತ್ತೆ. ಈ ಪ್ರೈಸಿಂಗಿಗೆ ಈ ಚಾರ್ಜರ್ ವರ್ತೆ ಅನ್ಬೋದು. ಮಜಾ ಆಯಾ. ಇವಾಗ ಟೈಮ್ ವೇಸ್ಟ್ ಮಾಡದೆ ಬೇಗ ಫೋನ್ ನ ಅನ್ಬಾಕ್ಸ್ ಮಾಡೋಣ. ಫೋನ್ ಡಿಸೈನ್ ನೋಡ್ಬೋದು, ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಹಿಂದೆ ನಿಮ್ಗೆ 2 ಕ್ಯಾಮ್ರಾ ಇದೆ. ಇದು 50 ಮೆಗಾ ಪಿಕ್ಸೆಲ್ ಜೊತೆಗೆ ಆಕ್ಸಿಲರಿ ಲೆನ್ಸ್ ಇದೆ. ಇದು ಮತ್ತೊಂದು ಕ್ಯಾಮ್ರಾ ಅಂತ ಅನ್ಕೊಳಕ್ ಹೋಗ್ಬಿಡಿ, ಇದು ಫ್ಲಾಶ್ ಲೈಟ್. ನೋ ಕಾಮೆಂಟ್ಸ್. ಇದರಲ್ಲಿ ವೇಗನ್ ಲೆದರ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ನೀವು ತಿನ್ಬೇಕಾದ್ರೆ ಹಾಳು ಮೂಳು ಎಲ್ಲ ಇದ್ರಲ್ಲಿ ಬಿಡಿಸ್ಕೊಂಡ್ಬಿಟ್ರೆ ಹಿಂಗ್ ಒರೆಸಿದ ತಕ್ಷಣ ಹೋಗ್ಬಿಡುತ್ತೆ. ಈ ಫೋನ್ ನೋಡೋದಾದ್ರೆ ಟೋಟಲ್ ಆಗಿ 2 ವೇರಿಯಂಟ್ ಕಲರ್ ಬರುತ್ತೆ. ಒಂದು ಜೇಡ್ ಗ್ರೀನ್, ಮತ್ತೊಂದು ಬ್ಲೂ ಅಲ್ಲಿ ಬರುತ್ತೆ. ಆ ಬ್ಲೂ ಇನ್ನ ಒಂಚೂರು ಅಟ್ರಾಕ್ಟಿವ್ ಆಗಿರುತ್ತೆ, ಬಟ್ ನಮ್ಗೆ ಈ ಕಲರ್ ಇಷ್ಟ ಆಯ್ತು, ಸೊ ಇದನ್ನ ತಗೊಂಡಿದ್ವಿ. ಈ ಫೋನ್ ಡಿಸ್ಪ್ಲೇ ನ ನೋಡೋದಾದ್ರೆ 6.7 ಇಂಚ್ ಕೊಟ್ಟಿದ್ದಾರೆ. ಹಂಗೆ ಸ್ಕ್ರೀನ್ ಸ್ವಲ್ಪ ಒಂಚೂರು ಬೇಜಾರಾಯ್ತು. ಈ ಪ್ರೈಸಿಂಗ್ ರೇಂಜ್ ಅಲ್ಲಿ ಓಕೆ ಅಂತಾನೆ ಹೇಳ್ಬೋದು, ಬಟ್ ಸ್ಟಿಲ್ ಫುಲ್ HDR ಕೊಟ್ಟಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಬಟ್ ಈ ಫೋನ್ ಅಲ್ಲಿ ನಿಮ್ಗೆ HDR ಡಿಸ್ಪ್ಲೇ ಸಿಗುತ್ತೆ. ಇವ್ರು ಕೊಟ್ಟಿರೋ ಆಪ್ಸ್ ನೋಡೋದಾದ್ರೆ ಜಾಸ್ತಿ ಆಪ್ಸ್ ಏನ್ ಕೊಟ್ಬಿಟ್ಟು ಫೋನ್ ನ ಜಾತ್ರೆ ಮಾಡಿಲ್ಲ. ಮಿನಿಮಲ್ ಆಗಿ ಡೈಲಿ ಯೂಸರ್ಸ್ ಏನೇನ್ ಬೇಕು ಆಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಫೋನ್ ಅಲ್ಲಿ 90 Hz ಡಿಸ್ಪ್ಲೇ ರೇಟ್ ಕೊಟ್ಟಿದ್ದಾರೆ. ಇದು ಗೇಮಿಂಗ್ ಆಡ್ಬೇಕು, ನಂಗೆ ಲ್ಯಾಗ್ ಆಗಿಲ್ಲಂಗ್ ಆಡ್ಬೇಕು ಹಂಗೆ ಹಿಂಗೆ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಡೈಲಿ ಯೂಸ್ಗೆ ನೀವೇನಾದ್ರು ಈ ಫೋನ್ ಯೂಸ್ ಮಾಡ್ತೀರಾ ಅಂದ್ರೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಯಾರು ಒಂದು ಮೆಸೇಜ್ ಹಾಕಿದ್ರಿ, ಬ್ರೋ ಇದು 5G ಅಂತ. ಎಸ್, ಇದು ಮತ್ತೊಂದು ಈ ಫೋನಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದು 5G ಅಲ್ಲ, ಇದು 4G. ಈ ಫೋನಲ್ಲಿ ನಮ್ಗೆ ನೋಡೋದಾದ್ರೆ ಸಿಮ್ ಹಾಕಕ್ಕೆ ಜಾಗ ಕೊಟ್ಟಿದ್ದಾರೆ, ಡ್ಯುಯಲ್ ಸಿಮ್ ಕೊಟ್ಟಿದ್ದಾರೆ. ಹಂಗೆ ಒಂದು SD ಕಾರ್ಡು ಇದ್ರಲ್ಲಿ ಹಾಕೋಬಹುದು. ಹಂಗೆ ಈ ಸೈಡ್ ಅಲ್ಲಿ ನೋಡೋದಾದ್ರೆ 2 ವಾಲ್ಯೂಮ್ ಬಟನ್, ಪವರ್ ಬಟನ್ ಕೊಟ್ಟಿದ್ದಾರೆ. ಹಂಗೆ ಇದರಲ್ಲಿ ಇದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ತರನು ವರ್ಕ್ ಆಗುತ್ತೆ. ಆಂಡ್ರಾಯ್ಡ್ ವರ್ಷನ್ ಯಾವ್ದು ಅಂತ ನೋಡೋದಾದ್ರೆ ಲೇಟೆಸ್ಟ್ ವರ್ಷನ್ ಕೊಟ್ಟಿದ್ದಾರೆ, Android 14 ಇದರಲ್ಲಿದೆ. ಈ ಫೋನು ನಮ್ಗೆ ಬಂದಿರೋದು 4G ರ್ಯಾಮ್ ಜೊತೆಗೆ 128 ಸ್ಟೋರೇಜು. ಈ 4G ರ್ಯಾಮ್ ನ ನೀವು ನಿನ್ನ 4G ಗೆ ಎಕ್ಸ್ಟೆಂಡ್ ಮಾಡ್ಕೊಂಡು 8GB ರ್ಯಾಮ್ ತನಕ ಮಾಡ್ಕೋಬಹುದು. ರಿಯಲ್ಮಿ ಫೋನ್ ಅಂತ ಬಂದ್ರೆ ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿರುತ್ತೆ. ಈ ಫೋನಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ನಮ್ಗೆ ಬರುತ್ತೆ, ಜೊತೆಗೆ 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನು ಬರುತ್ತೆ. ಮತ್ತೊಂದು ಅವಾಗಲೇ ಹೇಳಿದಂತೆ ಇದು ಕ್ಯಾಮ್ರಾ ಅಲ್ಲ, ಫ್ಲಾಶ್. ಫ್ರಂಟ್ ಕ್ಯಾಮ್ರಾನ ನೋಡೋದಾದ್ರೆ ಅದು 8 ಮೆಗಾ ಪಿಕ್ಸೆಲ್ ಕೊಡ್ತಾರೆ. ಇದರಲ್ಲಿ ವಿಡಿಯೋ ರೆಸಲ್ಯೂಷನ್ 1080p ತನಕ ಆರಾಮಾಗಿ ತಗೋಬಹುದು. 4K ಕ್ವಾಲಿಟಿ ವಿಡಿಯೋದಲ್ಲಿ ಬರಲ್ಲ. ಸೊ ನಾವು ಈ ಫೋನ್ ಅಲ್ಲಿ ಡೇ ಆಗಲಿ ನೈಟ್ ಆಗಲಿ ಸಕ್ಕದಾಗಿ ಫೋಟೋಸ್ ತಗೊಂಡ್ವಿ, ಬಟ್ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಓಕೆ ಆಗೇ ಇತ್ತು. ಕೊಡ್ತಿರೋ ಪ್ರೈಸಿಂಗ್ ರೇಂಜ್ ಅಲ್ಲಿ ಒಂದು ಬ್ಯಾಕ್ ಕ್ಯಾಮ್ರಾ ಎಕ್ಸ್ಪೆಕ್ಟ್ ಮಾಡಬೇಕು, ಇಲ್ಲ ಫ್ರಂಟ್. ಇವರು ಈ ಪ್ರೈಸಿಂಗ್ ರೇಂಜ್ಗೆ ಪರ್ಫೆಕ್ಟ್ ಆಗೇ ಇದೆ. ಈ ಫೋನ್ ಅಲ್ಲಿ 5000 mAh ಬ್ಯಾಟ್ರಿ ಇರೋದ್ರಿಂದ ಆರಾಮಾಗಿ 1.5 ದಿನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಹಂಗೆ ಇದರಲ್ಲಿ 45 ವಾಟ್ಸ್ ಸೂಪರ್ ವೋಕ್ ಚಾರ್ಜರ್ ಇರೋದ್ರಿಂದ ಮತ್ತೆ ಬ್ಯಾಟ್ರಿ ಕೆಪಾಸಿಟಿಯಿಂದ ನೀವು 1 ನಿಮಿಷ ಚಾರ್ಜ್ ಮಾಡ್ಬಿಟ್ಟು 1 ಅವರ್ ಮಾತಾಡ್ಬೋದು. ಹಂಗೆ 3 ನಿಮಿಷ ಚಾರ್ಜ್ ಮಾಡ್ಬಿಟ್ಟು ನೀವು 1 ಅವರ್ ಯಾವ್ದಾದ್ರು ಮೂವಿ ಆಗ್ಲಿ ಮತ್ತೊಂದಾಗ್ಲಿ ಆರಾಮಾಗಿ ನೋಡ್ಬೋದು. ಹಂಗೆ ಇದರಲ್ಲಿ ಇಂಟಿಗ್ರೇಟೆಡ್ ಆಗಿರೋದ್ರಿಂದ ಏರ್ ಗೆಸ್ಚರ್ ಕೂಡ ಕೊಟ್ಟಿದ್ದಾರೆ. ನೀವು ತಿನ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಆರಾಮಾಗಿ ಹಿಂಗೆ ರೀಲ್ ನ ಸ್ವೈಪ್ ಮಾಡ್ಬೋದು. ಈ ಫೋನ್ ಪ್ರೈಸಿಂಗ್ ಅಂತ ನಾವು ನೋಡೋದಾದ್ರೆ ಜಸ್ಟ್ 8999. ಈ ಪ್ರೈಸಿಂಗ್ ಅಲ್ಲಿ ಇಷ್ಟೊಂದೆಲ್ಲ ಫೀಚರ್ಸ್ ಕೊಟ್ಟಿರೋ ಫೋನ್ ನಾನು ನೋಡೇ ಇಲ್ಲ. ಅದಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಹಿಂದೆ ಫಿನಿಶಿಂಗ್ ಆಗಿರ್ಬೋದು, ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು, ಈ ಫಾಸ್ಟ್ ಚಾರ್ಜಿಂಗ್ ಆಗಿರ್ಬೋದು, ಏರ್ ಗೆಸ್ಚರ್ ಆಗಿರ್ಬೋದು, ಇಂಟಿಗ್ರೇಟೆಡ್ ಆಗಿರ್ಬೋದು, ಇನ್ನು ತುಂಬಾ ಫೀಚರ್ಸ್ ನಂಗೆ ಇಷ್ಟ ಆಯ್ತು.
ಬಟ್ ಇಷ್ಟ ಆಗಿಲ್ದಿರೋ ಫೀಚರ್ಸ್ ಏನಂದ್ರೆ ಇದರಲ್ಲಿ ಫುಲ್ HDR ಡಿಸ್ಪ್ಲೇ ಕೊಡ್ಬೋದಾಗಿತ್ತು. ಹಂಗೆ ಈ ಟೈಮಲ್ಲಿ 4G ಫೋನ್ ತುಂಬ ಜನ ಇಷ್ಟಪಡಲ್ಲ, ಬಟ್ ಸ್ಟಿಲ್ ಹೆಂಗಿದ್ರು ಅಂಬಾನಿ ಅವ್ರು ಸ್ಟಾಪ್ ಮಾಡ್ಯಾರಲ್ಲ, ಅದಕ್ಕೆ ಮ್ಯಾನೇಜಬಲ್ ಆಗಿರುತ್ತೆ. ಬರೀ ಇಂಥದ್ದೇ. ಬಟ್ ನಿಮ್ಗೆ ಈ ಫೋನ್ ಹೆಂಗ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ರಿವ್ಯೂ ಜೊತೆ ಅಥವಾ ನೆಕ್ಸ್ಟ್ ಹ್ಯಾಕ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್.